ಇನ್ನು ರಾಜ್ಯ ರಾಜಕಾರಣದಲ್ಲಿ ಹನಿ ಟ್ರ್ಯಾಪ್ನ ಹಲ್ಚಲ್ ಸದ್ಯಕ್ಕೆ ಮುಗಿಯುವ ಲಕ್ಷಣಗಳು ಕಂಡು ಬರ್ತಾ ಇಲ್ಲ. ಯಾಕೆಂದ್ರೆ ಪ್ರತಿದಿನ ಮುಂದುವರಿತಾ ಇದೆ, ಬೇರೆ ಬೇರೆ ಡೆವಲಪ್ಮೆಂಟ್ಸ್ಗಳಾಗ್ತಾನೆ ಇದೆ. ಇವತ್ತು ರಾಜಣ್ಣ ಅವರ ಪುತ್ರ ಮುಖ್ಯಮಂತ್ರಿಗಳನ್ನ ಭೇಟಿಯಾಗಿದ್ದಾರೆ. ರಾಜ್ಯ ರಾಜಕಾರಣದಲ್ಲಿ ಹನಿ ಟ್ರ್ಯಾಪ್ನ ಹಲ್ಚಲ್. ಸಿಎಂ ಸಿದ್ದರಾಮಯ್ಯ ಅವರನ್ನ ಭೇಟಿಯಾಗಿದ್ದಾರೆ ಸಚಿವ ರಾಜಣ್ಣ ಅವರ ಪುತ್ರ. ಸಿದ್ದರಾಮಯ್ಯ ಭೇಟಿಯಾಗಿದ್ದಾರೆ ಪರಿಷತ್ನ ಸದಸ್ಯ ರಾಜೇಂದ್ರ ಅವರು. ಹನಿ ಟ್ರ್ಯಾಪ್ ಪ್ರಕರಣದ ದಾಖಲೆಯನ್ನು ನೀಡಿದಾರಂತೆ ರಾಜಣ್ಣ ಪುತ್ರ ರಾಜೇಂದ್ರ ಅವರು. ದಾಖಲೆ ಕೊಟ್ಟಿದ್ದಾರಂತೆ. ಇದರ ಹಿಂದೆ ದೊಡ್ಡ ವ್ಯಕ್ತಿಗಳಿದ್ದಾರೆ ಅಂತ ಆರೋಪಿಸಿದ್ದಾರೆ ರಾಜೇಂದ್ರ. ಈ ಹಿಂದೆನೂ ಕೂಡ ಹೇಳಿದ್ರು ಮಾಧ್ಯಮಗಳಿಗೆ. ಈಗ ಮುಖ್ಯಮಂತ್ರಿಗಳನ್ನ ಭೇಟಿಯಾಗಿ ದಾಖಲೆಗಳನ್ನ ಕೊಟ್ಟಿದ್ದಾರಂತೆ. ಸರ್ಕಾರ ಕೂಡ ಉನ್ನತ ಮಟ್ಟದ ತನಿಖೆ ಮಾಡ್ತೀವಿ ಅಂತ ಭರವಸೆ ಕೊಟ್ಟಿದೆ. ಬಟ್ ಇವತ್ತು ರಾಜಣ್ಣ ಅವರು ಬಂದಿಲ್ಲ, ಅವ್ರ ಪುತ್ರನೂ MLC ರಾಜೇಂದ್ರ ಅವರು ಮುಖ್ಯಮಂತ್ರಿಗಳನ್ನು ಅವರ ಗೃಹ ಕಚೇರಿಗೆ ಹೋಗ್ಬಿಟ್ಟು ಭೇಟಿಯಾಗಿ ಕೆಲವೆಲ್ಲ ದಾಖಲೆಗಳು ಈ ಹನಿ ಟ್ರ್ಯಾಪ್ಗೆ ಸಂಬಂಧಪಟ್ಟಂತೆ ಅದನ್ನೆಲ್ಲ ಕೊಟ್ಟಿದ್ದಾರೆ. ಮುಖ್ಯಮಂತ್ರಿಗಳು ಕೂಡ ಇದ್ರ ಬಗ್ಗೆ ನಾವು ಪರಿಶೀಲನೆ ಮಾಡ್ತೀವಿ ಅಂತಕ್ಕಂಥ ಭರವಸೆಯನ್ನು ಕೊಟ್ಟಿದ್ದಾರೆ. ನೋಡೋಣ ಏನು ತನಿಖೆ ಮಾಡಿಸ್ತಾರೆ ಅಂತ. ಸೊ ರಾಜ್ಯ ರಾಜಕಾರಣದಲ್ಲಿ ಒಂಥರ ಬಿರುಗಾಳಿಯ ರೂಪದಲ್ಲಿ ಬೀಸಿರ್ತಕ್ಕಂಥದ್ದು ಈ ಹನಿ ಟ್ರ್ಯಾಪ್ ಪ್ರಕರಣ. ಯಾರು 48 ಜನ ಇದ್ದಾರೆ ಅಂತೆಲ್ಲ ಹೇಳಿದ್ರಲ್ಲ, ಹನಿ ಟ್ರ್ಯಾಪ್ನ ಆರೋಪ ಆಗಿತ್ತಲ್ಲ, ಇದು ಮೊದಲೂ ಅಲ್ಲ ಕೊನೆನೂ ಅಲ್ಲ, ಮುಂದೇನೂ ಬರಬಹುದು ಅಂತ ಸಚಿವ ರಾಜಣ್ಣ ಮತ್ತೆ ಬಾಂಬ್ ಸಿಡಿಸಿದ್ದಾರೆ. ಘರ್ಜಿಸುವ ಹುಲಿಗೆ CD ತೋರಿಸುವ ಕೆಲಸ ಆಗ್ತಿದೆ ಅಂತ ಸಚಿವ ಸತೀಶ್ ಜಾರಕಿಹೊಳಿ ಹೇಳಿದ್ದಾರೆ. ಏನೇ ಆದರೂ ರಾಜಣ್ಣ ಅಗ್ರೆಸಿವ್ ಧೋರಣೆ ಕಡಿಮೆ ಆಗಲ್ಲ ಅಂತ ಸಚಿವ ಮಹದೇವಪ್ಪನವರು ಹೇಳಿದ್ದಾರೆ. ಹನಿ ಟ್ರ್ಯಾಪ್ ಬಗ್ಗೆ ಸದನದಲ್ಲಿ ಚರ್ಚೆ ಮಾಡಬಾರ್ದಾಗಿತ್ತು ಅಂತ ಮಾಜಿ CM ವೀರಪ್ಪ ಮೊಯ್ಲಿಯವರು ಅಸಮಾಧಾನವನ್ನು ವ್ಯಕ್ತಪಡಿಸಿದ್ದಾರೆ. ಕೂಡ ವಿಧಾನಸಭೆಯಲ್ಲೇ ಸ್ಪಷ್ಟ ಮಾಡಿದ್ದೀನಿ. ಮತ್ತೆ ಅದ ಹೊರತುಪಡಿಸಿ ಮತ್ತೇನು ಹೇಳುವಂಥದ್ದೇನಿಲ್ಲ. ಇದು ಮೊದಲಲ್ಲ ಕಳೆದು ಅಲ್ಲ, ಹಿಂದೆನೂ ಬಂದಿದ್ದಾವೆ, ಮುಂದೆನೂ ಬರ್ಬೋದು. ಅದರಿಂದ ಈಗ ಜನಕ್ಕೆ ಅನುಕೂಲ ಆಗುವಂಥದ್ದು, ಕೋಲಾರ ಜಿಲ್ಲೆಗೆ ಅನುಕೂಲ ಆಗುವಂಥದ್ದು, ರಾಜ್ಯಕ್ಕೆ ಅನುಕೂಲ ಆಗುವಂಥ ಸಲಹೆಗಳು ಏನಾದರೂ ಇದ್ರೆ ಹೇಳಿ. ನೋಡಿ, ಅದು ಸರ್ಕಾರ, ಹೋಮ್ ಮಿನಿಸ್ಟರ್ ಮತ್ತೆ ಮುಖ್ಯಮಂತ್ರಿಗಳು ಯಾವ ತನಿಖೆ ಕೊಡ್ತಾರೋ ಅದು ಅವ್ರು ಬಿಟ್ಟಂತ ವಿಚಾರ. ಬಹಳ ದೊಡ್ಡ ದೊಡ್ಡ ವ್ಯಕ್ತಿಗಳು ಇದರಿಂದ ಇದ್ದಾರೆ. ರಾಜಣ್ಣವ್ರನ್ನು ಬಹಳ ಪ್ರಯತ್ನ ಮಾಡಿದ್ರು, ನನ್ನ ಮೇಲೂ ಬಹಳ ಪ್ರಯತ್ನ ಮಾಡಿದ್ರು, ನನ್ನ ಮೇಲೂ ಬೇರೆ ಬೇರೆ ರೀತಿ ಪ್ರಯತ್ನ ನಡೀತಾ ಇದೆ. ನಾನು ಸಂಜೆ 6 ಗಂಟೆಗೆ ಹೋಗಿ ಯಾರೆಲ್ಲ ಇದ್ರ ಹಿಂದೆ ಇದ್ದಾರೆ ಮತ್ತೆ ಯಾರು ಏನೇನೆಲ್ಲ ಮಾಡಿದ್ದಾರೆ ಅದೆಲ್ಲ ನನ್ನ ಹತ್ರ ಮಾಹಿತಿ ಇದೆ. ನಾನು ಮಾಹಿತಿ ಇಲ್ದಲೇ ಮುಖ್ಯಮಂತ್ರಿಗಳ ಹತ್ರ ಹೋಗಿ ನಾನು ಮಾತಾಡುವಂತ ವ್ಯಕ್ತಿ ಅಲ್ಲ. ಸದ್ದು ಈ ವಿಧಾನಸಭೆ ವಿಧಾನ ಪರಿಷತ್ತು ನಡೀತಾ ಇರುವಾಗ ಸದ್ದು ಯಾವಾಗಲೂ ಇದೆ, ಅದೇನು ಹೊಸತಲ್ಲ. ಆವಾಗ ಒಂದು ಹೊಸ ವಿಚಾರ ಮತ್ತೆ ಜನಗಳ ಸೆನ್ಸೇಷನ್ ಆಗುವಂಥ ವಿಚಾರ ವಿರೋಧ ಪಕ್ಷದವರು ಹುಡುಕ್ತಾನೆ ಇರ್ತಾರೆ. ಅದಕ್ಕೆ ಅದರ ಬಗ್ಗೆ ಅಧಿಕಾರ ಇರತಕ್ಕಂಥ ಪಕ್ಷ ಸ್ವಲ್ಪ ಗಂಭೀರವಾಗಿ ನಾವು ನಡ್ಕೊಳ್ಬೇಕು. ಅವರ ಪ್ರಚೋದನೆಗೆ ಒಳಗಾಗಬಾರ್ದು. ಪ್ರಚೋದನೆಗೆ ಒಳಗಾದ್ರೆ ಈ ಗೊಂದಲ ಬರ್ತದೆ. ದೇಶದಲ್ಲಿ ಭದ್ರವಾದಂಥ ಒಂದು ಕಾಯ್ದೆಯನ್ನು ತರಬೇಕು. ಹನಿ ಟ್ರ್ಯಾಪ್ ಬಗ್ಗೆ ಈ ತರ ಒಂದು ವ್ಯವಸ್ಥಿತವಾದಂಥ ಪಿತೂರಿ ಮಾಡುವ ಗುಂಪುಗಳಿದ್ದಾವೆಲ್ಲ, ದುರುದ್ದೇಶದಿಂದ ಕೂಡಿರುವಂಥ ಒಂದು ವ್ಯವಸ್ಥಿತವಾದಂಥ ಪಿತೂರಿ ಇದೆಯಲ್ಲ, ಯಾರೇ ಮಾಡಿರಲಿ ಸಂವಿಧಾನದಲ್ಲಿ ಖಾಸಗಿತನದ ಬದುಕಿನ ಹಕ್ಕಿನ ಅದರ ಉಲ್ಲಂಘನೆ. ನೋಡಿ, ಈ ಹನಿ ಟ್ರ್ಯಾಪ್ ಅನ್ನೋದು ಭಾಳ ಕೆಟ್ಟ ಚಾಳಿ. ಇದನ್ನು ಉದ್ದೇಶಪೂರ್ವಕವಾಗಿ ಯಾರನ್ನೋ ಸಿಗಿಸ್ಬೇಕು ಅಂತ ಹೇಳಿ ಮಾಡ್ತಾರಲ್ಲ, ಇದು ಭಾಳ ಕೆಟ್ಟದ್ದು. ಇದು ಇಷ್ಟು ಮಾತ್ರ ನಾನು ಹೇಳ್ತೀನಿ, ಇದಕ್ಕೆ ಆಸ್ಪದ ಕೊಡಬಾರ್ದು. ಆದರೆ ರಾಜಣ್ಣ ಅವರು ಕಡೆ ಏನು ಮಾಹಿತಿ ಇದೆ ನನಗೆ ಗೊತ್ತಿಲ್ಲ. ಅವರು ಮುಖ್ಯಮಂತ್ರಿಗಳಿಗೆ ವಹಿಸಿದ್ದಾರೆ, ಗೃಹ ಸಚಿವರಿಗೆ ವಹಿಸಿದ್ದಾರೆ. ಹೀಗಾಗಿ ರಾಜಣ್ಣ ಅವರು, ಸತೀಶ್ ಜಾರಕಿಹೊಳಿ ಅವರು ಪಕ್ಷದ ಮುಖ್ಯಮಂತ್ರಿಗಳು ಮಾತಾಡ್ತಾರೆ. ಅವರು ಅದ್ರ ಬಗ್ಗೆ ಕ್ರಮ ಕೈಗೊಳ್ತಾರೆ. ನಮ್ಮ ಮುಂದೆ ಹೇಳಿಲ್ಲ, ಅವ್ರು ಯಾರು ಡಿಸ್ಕ್ಲೋಸ್ ಮಾಡಿಲ್ಲ, ಅವ್ರ ಮುಂದೆ ಡಿಸ್ಕ್ಲೋಸ್ ಮಾಡಿದ್ದಾರೆ.